ಮಂಡ್ಯದ ಜನರನ್ನ ಛತ್ರಿಗಳಿಗೆ ಹೋಲಿಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ವರ್ಸಸ್ ಡಿಕೆ ಶಿವಕುಮಾರ್ ನಡುವೆ ಟಾಕ್ ವಾರ್ ಜೋರಾಗಿದೆ. ಡಿಕೆ ಶಿವಕುಮಾರ್ಗೆ ಅಧಿಕಾರದ ಮದ ನೆತ್ತಿಗೇರಿದೆ. ಮಂಡ್ಯದ ಜನ ಈ ಬಗ್ಗೆ ಪ್ರತಿಭಟನೆ ಮಾಡಬೇಕು. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ದೇಶದ 2ನೇ ಶ್ರೀಮಂತ ಶಾಸಕರು, ಅವರಿಗೆ ಅಧಿಕಾರದ ಮದ ನೆತ್ತಿಗೇರಿದೆ ಅಂತ ವಿಜಯೇಂದ್ರ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ವಿಜಯೇಂದ್ರ ಅವರ ಮದ ಅನ್ನುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಹೌದಪ್ಪ, ನನಗ್ ಮದ ಜಾಸ್ತಿ ಇದೆ, ಮದ ಇದ್ರೆ ಕಡಿಮೆ ಮಾಡ್ಲಿ ಬಿಡು. ಅವರು ನಾನ್ ಬೇಕಾದವ್ರನ್ನ ಏನಾದ್ರೂ ಕರಿತೀನಿ ಅಂದ್ರೆ ಅವ್ರು ನನಗ್ ಬೇಕಾದವರು, ಅವ್ರು ನಾನು ಏನಂತ ಬೇಕಿದ್ರು ಕರಿತೀನಿ. ಕೆಲವರು ಕಳ್ಳನ್ ಮಗನೆ ಅಂತಾರೆ, ಸುಳ್ಳನ್ ಮಗನೆ ಅಂತಾನು ಅಂತಾರೆ. ಪ್ರೀತಿಯಿಂದ ಇನ್ನೊಂದು ರೀತಿ ಕೂಡ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್, ಯಾವ ಛತ್ರಿನೂ ಇಲ್ಲ. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ವಿಜಯೇಂದ್ರ ಅವರು ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ರೆ, ಆ ಹೇಳಿಕೆಗೆ ಈಗ ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಮತ್ತೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಜನ ಡಿಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಬೇಕು. ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ. ಏನು ಮಾಡಿದಿರಿ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಏನಾಗಿದೆ, ಅಧಿಕಾರದ ಮದ ಈ ರೀತಿ ಮಾತನಾಡಿಸ್ತಿದೆ. ಪಾಪ ಅವ್ರು ತಪ್ಪಲ್ಲ. ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೆ ಏನಿದೆ, ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇಶದ 2ನೇ ಅತಿ ಶ್ರೀಮಂತ ಶಾಸಕ ಅವರು. ಹಾಗಾಗಿ ಇವೆಲ್ಲವೂ ಕೂಡ ಈ ರೀತಿ ಮಾತಾಡಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಇವತ್ತು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ, ಇವತ್ತು ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನ ಕೊಡ್ತಕ್ಕಂಥ ಇವತ್ತು ಸದನದಲ್ಲಿ ಇವತ್ತು ತರೋರಿದ್ದಾರೆ. ನಾವು ಅವತ್ತು ಕೂಡ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ. ಅಧಿಕಾರದ ಮತದಿಂದ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಪ್ಪ, ನನ್ನ ಮತ ಜಾಸ್ತಿ ಇದೆ, ನನ್ನ ಮತ ಇದ್ರೆ ಕಡಿಮೆ ಮಾಡ್ಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ವಿ ಛತ್ರಿ? ಇವಾಗೇನು ನೋಡಿದ್ದೇನು? ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವರು ಕಳ್ಳನ ಮಗನೇ ಅಂತ ಹೇಳ್ತಾರೆ, ಸುಳ್ಳನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್, ನಮ್ಮ ಯಾರಿಗಾರ ನಾನು ಹೇಳ್ತೀನಿ. ಎಲ್ಲಿ ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ. ಅಧಿಕಾರದ ಮತದಿಂದ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಪ್ಪ, ನನ್ನ ಮತ ಜಾಸ್ತಿ ಇದೆ, ನನ್ನ ಮತ ಇದ್ರೆ ಕಡಿಮೆ ಮಾಡ್ಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ವಿ ಛತ್ರಿ? ಇವಾಗೇನು ನೋಡಿದ್ದೇನು? ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವರು ಕಳ್ಳನ ಮಗನೇ ಅಂತ ಹೇಳ್ತಾರೆ, ಸುಳ್ಳನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್, ನಮ್ಮ ಯಾರಿಗಾರ ನಾನು ಹೇಳ್ತೀನಿ. ಎಲ್ಲಿ ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ.